ಇನ್ನು ತೆಲಂಗಾಣಕ್ಕೆ ರಾತ್ರೋರಾತ್ರಿ ನೀರು ಹರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ಹರಿದ ನೀರು ಈಗ ನಾರಾಯಣಪುರದ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮಾಜಿ ಸಚಿವ ರಾಜುಗೌಡ ಭೇಟಿ ಕೊಟ್ಟಿದ್ದಾರೆ. ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ನೀರು ಹರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾರಾಯಣಪುರದ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮಾಜಿ ಸಚಿವ ರಾಜುಗೌಡ ಭೇಟಿ ಕೊಟ್ಟಿದ್ದಾರೆ. ನೀರಾವರಿ ಅಧಿಕಾರಿಗಳಿಗೆ ಮಾಜಿ ಸಚಿವ ರಾಜುಗೌಡ ತರಾಟೆ ತೆಗೆದುಕೊಂಡಿದ್ದಾರೆ. ತೆಲಂಗಾಣಕ್ಕೆ ನೀರು ಹರಿಸ್ತಾ ಇರುವುದು ಯಾಕೆ, ಎಷ್ಟು ನೀರನ್ನ ಬಿಟ್ಟಿದ್ದೀರಿ ಹೇಳಿ ಎಂದು ರಾಜುಗೌಡ ಪ್ರಶ್ನೆ ಕೇಳಿದ್ದಾರೆ. ಲಕ್ಷ್ಯ ಕೊಡ್ತಿಲ್ಲ, ರೈತರ ಬಗ್ಗೆ ಕೇರೆ ಮಾಡ್ತಿಲ್ಲ. ಇಷ್ಟು ಇಲ್ಲಿಗಲ್ ಆಗಿ ನೀರು ಬಿಟ್ರು ಜಿಲ್ಲೆಯವರಾಗಿರ್ಬೋದು, ತಾಲೂಕಿನವರಾಗಿರ್ಬೋದು, ಯಾರು ಅದ್ರ ಬಗ್ಗೆ ಚಕಾರ ಶಬ್ದ ಎತ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ರೈತರೇ ನೀವು ಎಚ್ಚರಗೊಳ್ಬೇಕು. ಮಂಡ್ಯ ರೈತರ ತರ ನೀವು ಆಗ್ಬೇಕು. ನಿಮಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡ್ಲಿಲ್ಲಪ್ಪ ಅಂತಂದ್ರ, ನೀವು ನಿಮ್ಮ ಹಕ್ಕೋಸ್ಕರ ಹೋರಾಟ ಮಾಡ್ಲಿಲ್ಲಪ್ಪ ಅಂತಂದ್ರ ನಿಮ್ಗೆ ಹೊಲಕ್ಕೆ ನೀರು ಬರಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಚ್ಚೆತ್ಕೊಳ್ರಿ. ಇವತ್ತು ರೈತರಿಗೆ ಏಕವಚನದಾಗ ಅಧಿಕಾರಿಗಳು ಮಾತಾಡ್ತಾರೆ, ಆ ಮಾತು ಒಳ್ಳೇದಲ್ಲ. ಮುಂದಿನ ದಿನ ನೀವು ಅನುಭವಿಸ್ತೀರಿ. ನಾನು ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದಯವಿಟ್ಟು ಕೈ ಜೋಡಿಸಿ ನಾವು ಮನವಿ ಮಾಡಿಕೊಳ್ತಾನೆ. ದಯವಿಟ್ಟು ನಮ್ಮ ರೈತರನ್ನ ಕಾಪಾಡಂತ ಕೆಲಸವನ್ನು ಮಾಡ್ರಿ. ಏಪ್ರಿಲ್ 10ರವರೆಗೆ ನೀರು ಬಿಡಂತ ಕೆಲಸ ಮಾಡಿ. ಇಲ್ಲಪ್ಪ ಅಂತಂದ್ರೆ ನಾವೇನ್ ಮಾಡ್ಬೇಕು ನಮ್ಗೆ ಗೊತ್ತು, ಯಾವ ತರ ಹೋರಾಟ ಮಾಡ್ಬೇಕು, ನಮ್ಮ ರೈತರು ನೀರು ಒದಗಿಸ್ಕೊಡ್ಬೇಕು ಗೊತ್ತಾದ ಆ ಹೋರಾಟ ನಾವು ಮಾಡ್ತೇವೆ ಅಂತ ಈ ಮುಖಾಂತರ ನಿಮ್ಗೆ ಹೇಳಕ್ ನಾವು ಇಚ್ಛೆ ಪಡ್ತೀವಿ. ಯಾರು ಲಕ್ಷ್ಯ ಕೊಡ್ತಿಲ್ಲ, ರೈತರ ಬಗ್ಗೆ ಕೇರೆ ಮಾಡ್ತಿಲ್ಲ. ಇಷ್ಟು ಇಲ್ಲಿಗಲ್ ಆಗಿ ನೀರು ಬಿಟ್ರು ಜಿಲ್ಲೆಯವರಾಗಿರ್ಬೋದು, ತಾಲೂಕಿನವರಾಗಿರ್ಬೋದು, ಯಾರು